ಓಂ ಶಾಂತಿ. ಓಂ ಇವತ್ತು ಶಾಂತಿ. ನಮಗೆ ಬಾಬಾರವರು ವಿಷಯ ಕೊಟ್ಟಿರುವಂಥದ್ದು ಕರ್ಮ ಸಂಬಂಧ ಅಂತ. ವರ್ತಮಾನ ಸಮಯದಲ್ಲಿ ನಾವೇನು ಕರ್ಮವನ್ನ ಮಾಡ್ತಿದ್ದೀವೋ ಅದು ಹೆಚ್ಚಿನ ರೂಪದಲ್ಲಿ ಕರ್ಮ ಬಂಧನ ಅಂತ ನಮಗೆ ಅನಿಸ್ತಾ ಇದೆ. ಕಾರಣ ಏನು? ಜ್ಞಾನವನ್ನ ಯಥಾರ್ಥವಾಗಿ ಅಳವಡಿಕೆ ಮಾಡದೇ ಇರುವಂತ ಕಾರಣದಿಂದ. ನಾನೇ ಕಸ ಗುಡಿಸ್ಬೇಕಾ, ನಾನೇ ಅಡಿಗೆ ಮಾಡಬೇಕಾ, ಬೇರೆ ಯಾರ್ದು ಮಾಡಿದ್ರೆ ಆಗೋದಿಲ್ವಾ? ಹೀಗೆ ನಾನು ಮಾಡುವಂತ ಕರ್ಮ ನಾನು ಖುಷಿಯಿಂದ ಮಾಡ್ತಾ ಇಲ್ಲ ಅಂತಂದ್ರೆ ಅದು ಆತ್ಮೀಯರೇ, ಅದು ನನಗೆ ಬಂಧನ ಅಂತ ಅನ್ಸತ್ತೆ. ಸ್ವಹಿತಾಸಕ್ತಿಯಿಂದ ಸ್ವಪ್ರೇರಿತವಾಗಿ ಖುಷಿ ಖುಷಿಯಿಂದ ಪ್ರೀತಿಯಿಂದ ಸ್ನೇಹದಿಂದ ಬೇರೆಯವರಿಗೆ ಗೌರವವನ್ನು ಕೊಡುತ್ತಾ ಮನಸ್ಪೂರ್ವಕವಾಗಿ ನಾವು ಯಾವುದೇ ಕರ್ಮವನ್ನು ಮಾಡಿದಾಗ ಅದು ನಮಗೆ ಖುಷಿ ಕೊಡುತ್ತೆ. ಯಾರೋ ಹೇಳ್ತಿದ್ದಾರೆ, ಅವ್ರು ಹೇಳಿದಕ್ಕೆ ಮಾಡ್ಬೇಕಲ್ಲ, ಶಿವಬಾಬಾ ಹೇಳ್ತಿದ್ದಾರೆ ಅದಕ್ಕಾಗಿ ಮಾಡ್ಬೇಕಲ್ಲ ಅಂತ ಬೇರೆಯವರ ಒಂದು ಪ್ರೆಷರ್ ಇಂದ ನನಗೆ ಸ್ವ ಆಸಕ್ತಿ ಇಲ್ಲದೇನೆ ನಾನು ಕರ್ಮವನ್ನು ಮಾಡಿದಾಗ ಅದು ಬಂಧನ ಅಂತ ಅನ್ಸುತ್ತೆ. ಅಕ್ಕಂದಿರು ಕೇಳ್ತಾರೆ, ಅಣ್ಣ ಸ್ವಲ್ಪ ಉದಾಹರಣೆ ಕೊಡ್ತೀರಾ? ಸರಿ, ಕೊಡೋಣ. ಪತಿ ಮನೆಯವರು ಬರ್ತಾ ಇದ್ದಾರೆ 3 ದಿನಕ್ಕೆ ಅಂದ್ರೆ ಅದು ಕರ್ಮ ಬಂಧನ ಅಂತ ಅನ್ಸುತ್ತೆ. ಪತಿ ಕಡೆ, ಯಾಕಂದ್ರೆ ಪತಿ ಮನೆಯವ್ರ ಕಡೆಗೆ ನಿಮ್ಗೆ ಅಷ್ಟು ಆಸಕ್ತಿ ಇಲ್ಲ ಅಂತ ತಿಳ್ಕೊಳ್ಳಿ. ಉದಾಹರಣೆ ನಾನು ಹೇಳ್ತಾ ಇರೋದು ಲೋಕ ರೂಢಿ, ಎಲ್ಲರೂ ಆಗಿದ್ದಾರೆ ಅಂತ. ಪತಿ ಮನೆಯವರು 3 ಜನ ಬಂದ್ರೆ ನಮ್ಗದು ಕಷ್ಟ, ಕರ್ಮ ಬಂಧನ. ತವರು ಮನೆಯವರು 10 ಜನ ಬಂದ್ರೆ ಖುಷಿ, ಕರ್ಮ ಸಂಬಂಧ. ಯಾಕೆ? ನಮಗೆ ಬೇಕಾದವರಲ್ವಾ. ನಮಗೆ ಬೇಕಾದವರು ಬಂದಾಗ ಅದು ಸಂಬಂಧವಾಗಿಬಿಡ್ತದೆ. ಬೇಡದೇ ಇರೋರು ಬಂದ್ರೆ ಅದು ಬಂಧನವಾಗಿಬಿಡ್ತದೆ. ಪತಿ ಮನೆಯವ್ರ ಕಡೆಯಿಂದ ಬಂದಿದ್ದು 3 ಜನ, ಇದ್ದಿದ್ದು 1 ದಿನ. ತವರು ಮನೆಯವ್ರು ಬಂದ 10 ದಿನ, 10 ಜನ ಬಂದು ಇದ್ದಿದ್ದು 3 ದಿನ. ಆದರೂ ಸಹ ಏನಾಗ್ತದೆ, ನನಗೆ ಇಷ್ಟ ಇದ್ದು ಬಿಟ್ಟು ಆ ಕರ್ಮವನ್ನು ನಾವು ಮಾಡಿದಾಗ ಇದು ಕರ್ಮ ಸಂಬಂಧವಾಗ್ತದೆ. ಅಣ್ಣವ್ರೆ, ಬಾಬನ ಮನೆಗೆ ಹೋಗ್ಬಿಟ್ಟು ಎಷ್ಟು ಕೆಲಸ ಮಾಡಿದ್ರು ಸುಸ್ತು ಅಂತ ಅನ್ಸೋದಿಲ್ಲ. ನಮ್ಮ ಮನೇಲಿ ಸ್ವಲ್ಪ ಕೆಲಸ ಮಾಡಿದ್ರು ಕೂಡ ಸುಸ್ತು ಅಂತ ಅನ್ಸತ್ತೆ. ಯಾಕೆ? ನನ್ನ ಬಾಬಾ, ನನ್ನಪ್ಪ, ನನ್ನ ಫ್ರೆಂಡು ಪರಮಾತ್ಮನಿಗೋಸ್ಕರ ಮಾಡ್ತಾ ಇದ್ದೇನೆ ಹೇಳುವಂತ ಮನೋಭಾವದಲ್ಲಿ ನಾನು ಕರ್ಮವನ್ನು ಮಾಡಿದಾಗ ಅದು ಸಂಬಂಧವಾಗ್ತದೆ. ನಾವು ಹತ್ತಿರದಲ್ಲಿ ಬರ್ತೀವಿ ಅಲ್ವಾ? ನಮ್ಮ ಮಕ್ಕಳಿಗೆ ಮಾಡಿದಾಗ ಖುಷಿ ಆಗ್ತದೆ. ಬೇರೆಯವ್ರಿಗೆ ಮಾಡಿದಾಗ ಅವ್ರಿಗೆ ಯಾಕೆ ನಾನು ಯಾಕೆ ಮಾಡ್ಬೇಕು, ಅವ್ರು ಬೇರೆಯವರಲ್ವಾ, ಅದು ಬಂಧನ ಆಗ್ತದೆ. ಹೌದು ತಾನೆ? ಈಗ ವರ್ತಮಾನ ಸಮಯದಲ್ಲಿ ನೋಡಿದ್ರೆ ಅಲೌಕಿಕ ಪರಿವಾರದವ್ರು ಮನೆಗೆ ಬಂದ ಖುಷಿಯಾಗಿಬಿಡ್ತದೆ. ಲೌಕಿಕದವ್ರು ಬಂದ್ರೆ ಅಯ್ಯಾಕಪ್ಪ ಇವ್ರು ಬಂದ್ರು ಅಲ್ವಾ? ಅಂದ್ರೆ ಆ ಅಲೌಕಿಕ ಪರಿವಾರದವರನ್ನ ನಾನು ನನ್ನವರು ಅಂತ ನನ್ನ ಮನಸ್ಸಿನಲ್ಲಿ ಕ್ರಿಯೇಷನ್ ಮಾಡ್ಕೊಂಡಿದ್ದೇನೆ. ಇನ್ನೂ ಸುಂದರ ಉದಾಹರಣೆ ಹೇಳ್ಬೇಕಂದ್ರೆ, ಹಬ್ಬ ಹರಿದಿನಗಳಲ್ಲಿ ಅಡಿಗೆಯನ್ನ ಮಾಡ್ತೀನಿ ನೋಡಿ. ಇವತ್ತು ಶ್ರೀರಾಮನಿಗೋಸ್ಕರ ಮಾಡ್ತಿದ್ದೇನೆ, ಇವತ್ತು ಶ್ರೀಕೃಷ್ಣನಿಗೋಸ್ಕರ ಮಾಡ್ತಿದ್ದೇನೆ, ದೇವರಿಗೋಸ್ಕರ ಮಾಡ್ತಾ ಇದ್ದೇನೆ, ನೈವೇದ್ಯ ಇಡೋದಕ್ಕೋಸ್ಕರ. ಇಷ್ಟು ಗೌರವ, ಇಷ್ಟು ಭಕ್ತಿ, ಯಾವ ಭಾವ, ಎಷ್ಟು ಒಂದು ಖುಷಿ, ಎಷ್ಟೊಂದು ವೈಬ್ರೇಷನ್ಸ್. ಮಕ್ಕಳಿಗೂ ಕೂಡ ಹೇಳ್ತಾರೆ, ಇಲ್ಲಿಲ್ಲಪ್ಪ ನೀತಿ ಸ್ವೀಕಾರ ಮಾಡಬಾರ್ದು, ದೇವರ ನೈವೇದ್ಯ ಆದ ಹೊರತು ನೀ ತಿನ್ನಬಾರ್ದು, ಸ್ನಾನ ಮಾಡಿ. ಹೀಗೆ ಒಂದು ಭಗವಂತನಿಗೋಸ್ಕರ, ದೇವತೆಗಳಿಗೋಸ್ಕರ ಮಾಡಿದಾಗ ಆ ಒಂದು ಪ್ರೀತಿ. ಯಾವುದೋ ಒಂದು ಹಬ್ಬ ಬಂದಾಗ ಎಷ್ಟು ದಿನ ಮೊದಲು ಅದಕ್ಕೋಸ್ಕರ ಪೂರ್ವ ಭಾವಿ ತಯಾರಿಯನ್ನು ನಾವು ಮಾಡ್ತೀವಿ ಆತ್ಮೇರೆ. ಹಾಗೆ ವರ್ತಮಾನ ಸಮಯದಲ್ಲಿ ಯಾರೆಲ್ಲ ಆತ್ಮಗಳು ನಿಮ್ಮ ಎದುರುಗಡೆಗೆ ಬರ್ತಾರೋ ಹೆಚ್ಚಿನ ಜನ ಆ ಆತ್ಮಗಳ ಜೊತೆಗೆ ಕರ್ಮ ಬಂಧನ ಇರುವಂತ ಕಾರಣದಿಂದ ಬರ್ತಾರೆ. ನಿನ್ನೇನು ನಾವು ಚರ್ಚೆ ಮಾಡಿದ್ವಿ, ನೀವೆಲ್ಲ ನಮ್ಮ ಎದುರುಗಡೆಗೆ ಏನು ಬಂದಿದ್ದೀರಿ ಕರ್ಮ ಬಂಧನದ ಕಾರಣದಿಂದ. ಅದೇ ನಮ್ಮ ಈಶ್ವರೀಯ ಪರಿವಾರ. ಇವ್ರಿಗೆ ಒಳ್ಳೆ ರೀತಿ ಜ್ಞಾನವನ್ನ ಹೇಳಬೇಕು, ಇವ್ರಿಗೆ ಸರಿ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕು, ಇವರು ನಮ್ಮವರು ಹೇಳುವಂತ ಭಾವವನ್ನ ಕ್ರಿಯೇಷನ್ ಮಾಡಿದಾಗ ನಿಮ್ಗೆ ಆತ್ಮೀಯರು ಹೇಳ್ತಾನೆ, ಈಶ್ವರಿ ಜೀವನದಲ್ಲಿ ಎಷ್ಟೋ ಜನ ಆತ್ಮರು, ವಿಶೇಷವಾಗಿ ಅಕ್ಕಂದಿರು, ಓಕೆ,
ಅವರು ಮನೆಯವ್ರ ಹತ್ರ ಮಕ್ಕಳ ಹತ್ರ ಅಷ್ಟು ಕ್ಲೋಸ್ ಆಗಿ ಮಾತಾಡಿರೋದಿಲ್ಲ, ಒಂದ್ ವಾರದಲ್ಲಿ ನನ್ನ ಹತ್ರ ಮಾತಾಡಿ ಶುರು ಮಾಡ್ಬಿಡ್ತಾರೆ. ಅವರ ಒಳಗಡೆ ಇರುವಂತಹ ಭಾವವನ್ನ, ಅವರಲ್ಲಿರುವಂತಹ ಒಂದು ಬಲಹೀನತೆಗಳನ್ನ, ಸಮಸ್ಯೆಗಳನ್ನ ಎಲ್ಲಿ ಶುರು ಮಾಡ್ಬಿಡ್ತಾರೆ. ಅನ್ನೋರು ಹಿಂಗಿದೆ, ಸರಿ ಮಾಡ್ಕೊಡಿ ಎಲ್ಲವನ್ನ. ಆ ಒಂದು ಆತ್ಮೀಯತೆ, ನನ್ನತನ ಹೇಳುವಂಥದ್ದನ್ನ ಬಾಬಾ ಕ್ರಿಯೇಷನ್ ಮಾಡ್ತಾರೆ. ಹಾಗಂತ ಕೆಲವೊಬ್ರು ಹಾಗೆ ಆತ್ಮೀಯತೆಯಲ್ಲಿ ಇರ್ತಾ 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 ಮುಂದೆ ಟಾಟಾ ಬಾಯ್ ಬಾಯ್ ಹೇಳಿದವರು ಕೂಡ ಇದ್ದಾರೆ. ಓಕೆ, ನಾವು ಅದರ ಬಗ್ಗೆ ಚಿಂತನೆ ಮಾಡೋದು ಬೇಡ. ಅಂದ್ರೆ ಬಾಬಾ ಹೇಳ್ತಾರೆ, ಪ್ರತಿಯೊಂದು ಕರ್ಮವನ್ನ ನೀನು ಕರ್ಮ ಸಂಬಂಧದಲ್ಲಿ ಮಾಡು. ಹಾ, ಯಾವ ಸಂಬಂಧ? ದೇಹದ ಸಂಬಂಧ ಅಲ್ಲ. ಮಗ, ಮೊಮ್ಮಗ, ಚಾಚಾ, ಮಾಮ, ಸೊಸೆ, ಅತ್ತೆ, ಪತಿ ಅಲ್ಲ. ಅದು ಮತ್ತು ಈ ಕರ್ಮಕ್ಕೆ ಎಡೆ ಕೊಡುತ್ತದೆ. ಯಾವ ಸಂಬಂಧ? ಆತ್ಮಿಕ ಸಂಬಂಧ. ಭಲೆ ಶರೀರದ ರೂಪದಲ್ಲಿ ನಿಮ್ಮ ಜೊತೆಯಲ್ಲಿ ಶರೀರದ ಸಂಬಂಧದಲ್ಲಿ ಅವರು ಇರಬಹುದು, ಅದು ಮುಖ್ಯವಾಗಿ ಲೆಕ್ಕಾಚಾರ ಇರೋದು ಆತ್ಮಿಕವಾಗಿ. ಹೀಗೆ ನಿಮ್ಮ ಮನೆಗೆ ನಿಮ್ಮ ಸಂಬಂಧಿಗಳು ಬಂದಾಗ ಅವರಿಗೆ ಒಳ್ಳೆ ಊಟ ಕೊಡ್ಬೇಕು, ತಿಂಡಿ ಕೊಡ್ಬೇಕು, ಕಾಫಿ ಕೊಡ್ಬೇಕು, ಟೀ ಕೊಡ್ಬೇಕು ಅಂತ ನಿಮ್ಗೆ ಗಮನ ಇರ್ತದೋ, ಅದೇ ರೀತಿ ಬಂದವರಿಗೆ ಶಾಂತಿ ಕೊಡಬೇಕು, ಪ್ರೀತಿ ಕೊಡಬೇಕು, ಶಕ್ತಿಯನ್ನು ಕೊಡಬೇಕು, ಅವರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು, ನನ್ನವರಿವರು ಹೇಳುವಂತ ಭಾವದಲ್ಲಿ ಅವರನ್ನು ನೋಡಿ. ಪೂರ್ತಿ ವಿಶ್ವನೇ ನನ್ನದು, ಅವರೆಲ್ಲರೂ ಕೂಡ ಆತ್ಮರು. ಆತ್ಮದ ಸಂಬಂಧ ಇಲ್ಲಿ ಪರಮಾತ್ಮನ ಮಕ್ಕಳು, ನಾವೆಲ್ಲ ಸಹೋದರು. ಈ ಸಂಬಂಧ ಬರಲಿ ಹೊರತು ಶಾರೀರಿಕವಾಗಿ ನಾನು ಹಿಂದೂ, ಇವರೆಲ್ಲ ಹಿಂದೂ, ಇವರು ನಮ್ಮ ಜಾತಿಯವರು, ಇವರು ಲಿಂಗಾಯತರು, ಇವರು ಶೆಟ್ಟರು ಅಲ್ವಾ. ನಮ್ದೇನೇ ಒಂದು ಜಾತಿ ಇದೆಯಲ್ಲ, ಆ ಜಾತಿ, ಧರ್ಮ, ದೇಶ, ಭಾಷೆ, ಶ್ರೀಮಂತಿಕೆ, ಶಿಕ್ಷಣ, ಕ್ಲಾಸ್ಮೇಟು, ಈ ಸಂಬಂಧ ಬೇಡ. ಈ ಸಂಬಂಧ ನಮ್ಮನ್ನು ಸಿಕ್ಕಾಕೊಡುತ್ತೆ. ಅದಕ್ಕಂದ್ರೆ ಶರೀರದ ಧರ್ಮಗಳವೆಲ್ಲ ಅಲ್ವಾ. ನಾನು ಯಾರ ಆತ್ಮ ಅಲ್ವಾ. ಆತ್ಮಿಕ ಧರ್ಮದಲ್ಲಿ ಹೋಗಿ, ಅವಾಗ ಆ ಕರ್ಮ ಬಂಧನ ನಿಮ್ಗೆ ಕರ್ಮ ಸಂಬಂಧದಲ್ಲಿ ಕರ್ಕೊಂಡು ಬರ್ತದೆ. ನಾನು ಅಡಿಗೆ ಮಾಡಬೇಕು, ಮನೆಯವರಿಗೆಲ್ಲ ಮಾಡಬೇಕು ಅಲ್ಲ. ನಾನು ಶಿವಬಾಬನಿಗೋಸ್ಕರ ಇವತ್ತು ನಾನು ಅಡಿಗೆ ಮಾಡ್ತಿದ್ದಾನೆ. ನನಗೆ ಅವಕಾಶ ಸಿಕ್ಕಿದೆ ಶಿವಬಾಬನಿಗೆ ಅಡಿಗೆ ಮಾಡಿ ತಿನ್ನಿಸುವಂಥದ್ದು, ನೈವೇದ್ಯ ಇಡುವಂತ ಅಧಿಕಾರ ನಮಗೆ ಕೊಟ್ಟಿದ್ದಾರೆ. ಪ್ರಪಂಚದಲ್ಲಿ ಜನ ಮಹಿಳೆಯರಿಗೆ ಅರ್ಚಕರನ್ನ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡದೇ ಇರ್ಬೋದು, ನನ್ನಪ್ಪ ನನಗೆ ಅಧಿಕಾರ ಕೊಟ್ಟಿದ್ದಾರೆ. ಪ್ರತಿದಿನ ನಾನೇನ್ ಮಾಡ್ತಿದ್ದೇನೆ, ನಮ್ಮಪ್ಪನಿಗೆ ಅಡಿಗೆ ಮಾಡಿ ಊಟ ಬಡಿಸ್ತಾ ಇದ್ದೇನೆ, ಮನೆಯವ್ರಿಗೆ ಮಾಡ್ತಿದ್ದೆ, ಮಕ್ಕಳಿಗೆ ಮಾಡ್ತಿದ್ದೆ. ಆ ಭಾವ ಬೇಡ. ಆ ಸಂಬಂಧ, ಆ ಕರ್ಮವನ್ನು ಮಾಡ್ಬೇಕಾದ್ರೆ ಸುಸ್ತು ಅಂತ ಅನ್ಸೋದಿಲ್ಲ. ತುಂಬಾ ಜನ ಕೇಳ್ತಾರೆ ನಮಗೆ, ಅಣ್ಣವ್ರು ಬೆಳಗಿಂದ ಸಾಯಂಕಾಲದವರೆಗೂ ನೀವು ಸೇವೆ ಮಾಡ್ತಾರೆ, ಯಾವಾಗಲೂ ಸುಸ್ತು ಅಂತ ಅನ್ಸೋದಿಲ್ವಾ? ನಿಮ್ಗೊಂದು ಪ್ರಶ್ನೆ ಆತ್ಮೇರೆ, ನೀವು ಜನ್ಮ ಕೊಟ್ಟಂತ ಮಗು ರಾತ್ರಿ ಪೂರ್ತಿ ನಿದ್ರೆ ಮಾಡಲ್ಲ. ಎಷ್ಟೋ ನಿದ್ರೆ ನಾ ಮಗುಗೋಸ್ಕರ ನೀವು ತ್ಯಾಗ ಮಾಡಿರ್ತೀರ, ಅವಾಗ ನಿಮ್ ಕಷ್ಟ ಅಂತ ಅನ್ಸತ್ತಾ? ಇಲ್ಲ ಅಲ್ವಾ. ಅದೇ ಒಂದು ದಿನ ಬೆಂಗಳೂರಿನ ಬೇರೆ ಯಾವುದೋ ಊರಿಗೆ ಹೋಗ್ತಿದ್ದೀರಿ, ವಾಲೋ ಬಸ್ಸಲ್ಲಿ ರಿಸರ್ವೇಶನ್ ಮಾಡಿದಿರಿ, ಕಾರಣಾಂತರದಿಂದ ಲಾಸ್ಟಿಗೆ ವಾಲೋ ಬಸ್ ಕ್ಯಾನ್ಸಲ್ ಆಗಿಬಿಡ್ತು, ಸೀಟ್ ಕಡಿಮೆ ಇದೆ ಅಂತ. ನಾರ್ಮಲ್ ಬಸ್ಸಿಗೆ ಹೋಗ್ಬೇಕಾದಂತ ಅನಿವಾರ್ಯತೆ ಬಂತು. ಅಯ್ಯೋ ಅಣ್ಣವ್ರೇ, ನಿನ್ನೆ ರಾತ್ರಿ ಬಸ್ಸಲ್ಲಿ ಕೂತ್ಕೊಂಡು ಬೆನ್ನು ನೋವು ಸ್ಟಾರ್ಟ್ ಆಗ್ಬಿಟ್ಟಿದೆ. ಯಾಕೆ? ವಾಲೋ ಬಸ್ ಸಿಗ್ಲಿಲ್ವಲ್ಲ, ನಿರೀಕ್ಷೆ ಅಂತ ಆಗಿಲ್ಲ. ಆವಾಗ ಆ ಒಂದು ರಾತ್ರಿ, ನಿನ್ನೆ ರಾತ್ರಿ ನಿದ್ದೆನೇ ಇಲ್ಲ, ಅದಕ್ಕಾಗಿ ಅಮೃತ ವೇಳೆ ಎದ್ದಿಲ್ಲ. ಅದೇನೆ ಮಗುವಿನಿಗೋಸ್ಕರ ಮಾಡಿದಾಗ. ಅದಕ್ಕೆ ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ. ನಮ್ಮ ಮಾತೆಯಂದಿರಿಗೆ 4 kg ತರಕಾರಿ ಚೀಲ ಭಾರವಾಗ್ತದೆ, 10 kg ಮಗು ಭಾರ ಆಗೋದಿಲ್ಲ. 10 kg ಮಗುವನ್ನು 2 ಕೈಲಿ ಎಟ್ಕೊಂಡು ಹೋದ್ರು ಕೂಡ 3 ಕಿಲೋಮೀಟರ್ ಹೋದ್ರು ಇವ್ರಿಗೆ ಕೈ ನೋವು ಬರೋದಿಲ್ಲ, 4 kg ತರಕಾರಿ ಭಾರ ಆಗ್ತದೆ. ಅದೇ 5 kg ಬಂಗಾರ ಕೊಟ್ಟರೆ ಇನ್ನೂ ಭಾರ ಆಗೋದೇ ಇಲ್ಲ. ಯಾಕೇಳಿ? ಇಷ್ಟವಾಗಿರೋದಲ್ವಾ. ಅದಕ್ಕಾಗಿ ಯಾರದೇ ಜೊತೆ ಕರ್ಮವನ್ನು ಮಾಡಬೇಕಾದರೆ ಪ್ರೀತಿಯಿಂದ ಮಾಡಿ, ಸ್ನೇಹದಿಂದ ಮಾಡಿ, ಅಲ್ಲಿ ಸಂಬಂಧವನ್ನ ನನ್ನವರು ಹೇಳುವಂತ ಭಾವದಲ್ಲಿ ತನ್ನಿ. ಅವಾಗ ಕರ್ಮ ಸಂಬಂಧದಲ್ಲಿ ತಂದಾಗ, ನನ್ನವರು ಅಂತ ಬಂದಾಗ, ಆ ಕರ್ಮ ಬಂಧನ ಕರ್ಮ ಸಂಬಂಧದಲ್ಲಿ ಪರಿವರ್ತನೆ ಆಗ್ತದೆ. ನಾನು ಪರಿವಾರದಲ್ಲಿ ಇರೋಣ, ತಂದೆ ಜೊತೆಗಿರೋಣ, ಪೂರ್ತಿ ವಿಶ್ವ ಈಶ್ವರಿ ಪರಿವಾರದವ್ರ ಜೊತೆಗಿರೋಣ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಲೌಕಿಕದಲ್ಲೂ ಪರಿವಾರದ ಜೊತೆಲಿ ಇದ್ದಾಗ ಎಷ್ಟು ಖುಷಿ ಆಗ್ತದೆ ಸಂಬಂಧ ಚೆನ್ನಾಗಿದ್ರೆ.
ಅಲ್ವಾ? ಅದೇ ಆಫೀಸಿಗೆ ಹೋದು ಅದು ಆಫಿಷಿಯಲ್ ರಿಲೇಶನ್ಶಿಪ್, ಸ್ಕೂಲಿಗೆ ಹೋದು ಸ್ಕೂಲ್ ರಿಲೇಶನ್ಶಿಪ್, ಅದೊಂದು ವ್ಯವಹಾರ. ಅದು ಅದಕ್ಕೆ ಸಂಬಂಧ ಸಂಸಾರ ಅಂತ ಹೇಳೋದಿಲ್ಲ. ಹಾಗೆ ಇಲ್ಲೂ ನೀವೇನ್ ಮಾಡ್ಬೇಕು ಅಂತಂದ್ರೆ ಆ ಸಂಸಾರದ ಸಂಬಂಧದಲ್ಲಿ ಬನ್ನಿ, ಆತ್ಮಿಕ ಸಂಸಾರವನ್ನ ನಿಮ್ಮದನ್ನಾಗಿ ಮಾಡ್ಕೊಡಿ. ಓಕೆ. ಇಲ್ಲೂ ಕೂಡ ಏನು ಈಶ್ವರಿ ಸೇವೆಯನ್ನು ಮಾಡ ವಿಶ್ವ ಕಲ್ಯಾಣಕಾರಿ, ವಿಶ್ವ ಕಲ್ಯಾಣಕಾರಿ ಅದೊಂದು ಆಫಿಷಿಯಲ್ ಆಗ್ತದೆ. ಅದರ ಬದಲು ನಾನು ಅಪ್ಪನ ಮಡಿಲಲ್ಲಿ ಕುತ್ಕೊಂಡಿದ್ದೇನೆ, ಅಪ್ಪ ನನ್ನ ಮೂಲಕ ಪ್ರೀತಿನ ಪೂರ್ತಿ ವಿಶ್ವದ ನನ್ನ ಸಹೋದರ ಆತ್ಮಗಳಿಗೆ ಕೊಡ್ತಾ ಇದ್ದಾರೆ, ಎಷ್ಟು ಖುಷಿ ಆಗ್ತದೆ. ಒಂದು ಹೋಟೆಲಲ್ಲಿ ಹೋಗ್ಬಿಟ್ಟು ನೀವು ಅಡಿಗೆ ಮಾಡೋದಕ್ಕೂ ಮನೇಲಿ ಪರಿವಾರದವರಿಗೆ ಬ್ರಹ್ಮಭೋಜನ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಅಲ್ಲಿ ನನಗೆ ಸಂಬಳ ಸಿಗ್ತದೆ ಅಂತ ಅಫಿಷಿಯಲಿ ಮಾಡೋದಕ್ಕೂ ಮನೇಲಿ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನಮ್ಮ ಕುಟುಂಬದವರಿಗೆ ಮಾಡ್ತಾ ಇದ್ದೀವಿ, ನಮ್ಮ ಆತ್ಮೀಯರಿಗೋಸ್ಕರ ಮಾಡ್ತಾ ಇದ್ದೀವಿ ಹೇಳುವಂತ ಮನೋಭಾವ ಇರುತ್ತಲ್ವಾ? ಅದಕ್ಕಾಗಿ ಆತ್ಮೀಯರೇ, ಆ ಕರ್ಮವನ್ನು ಕೂಡ ನಾವು ಯಾವ ರೀತಿಯಲ್ಲೂ ಚೇಂಜ್ ಮಾಡಬಹುದು. ಒಂದು ನರ್ಸ್ ಆಫಿಷಿಯಲ್ ರಿಲೇಶನ್ಶಿಪ್ ಅಲ್ಲಿ ಪೇಷಂಟ್ಗಳಿಗೆ ಕೊಡುವಂತ ಟ್ರೀಟ್ಮೆಂಟಿಗೂ, ಅದೇ ಒಂದು ಮಹಿಳೆ ಮಗಳಾಗಿ ತಾಯಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೂ ವ್ಯತ್ಯಾಸ ಇದೆಯೋ ಇಲ್ವೋ? ಇದೆಯೋ ಇಲ್ವೋ? ಇದೆ ಅಣ್ಣ. ಏನು ವ್ಯತ್ಯಾಸ? ತಾಯಿ ಪ್ರೀತಿ ಮಮತೆ ಕೆಲ್ಸನೇ, ನರ್ಸಿನ ಕೆಲ್ಸನೇ ಮಾಡ್ತಿದ್ದಾಳೆ, ಅದಲ್ಲಿ ಸಂಬಳವನ್ನ ನಿರೀಕ್ಷೆ ಮಾಡ್ತಿದ್ದಾಳೆ. ಸಂಬಂಧ ಯಾವುದು? ನರ್ಸ್ ಮತ್ತೆ ಪೇಷಂಟ್ ಎಂದು. ಇಲ್ಲಿ ಯಾವ ಸಂಬಂಧ? ಮಗಳು ಮತ್ತು ತಾಯಿ. ಆ ಬಾಂಧವ್ಯ ಎಷ್ಟು ಚೆನ್ನಾಗಿರ್ತದೆ. ಇವತ್ತು ನಮ್ಮಲ್ಲಿ ಯಾವ ರಿಲೇಶನ್ಶಿಪ್ಗಳು ಬಂದಿದಾವೆ? ಸ್ಥೂಲವಾದ ಸಂಬಂಧಗಳನ್ನ ಹೇಳ್ತೀವಿ, ಆದ್ರೆ ಜಗಳಗಳು, ಗಲಾಟೆಗಳು, ಭಿನ್ನಾಭಿಪ್ರಾಯಗಳು. ಯಾಕೆ ಗೊತ್ತಾ? ಆ ಕರ್ಮವನ್ನ ಬಂಧನದ ರೂಪದಲ್ಲಿ ನಾವು ಸ್ವೀಕಾರ ಮಾಡ್ತಿದ್ದೀವಿ. ನಮ್ಮ ಮನೆಯವ್ರು ಯಾವಾಗ್ಲೂ ಹೀಗೇನೆ, ನಮ್ಮ ಮಕ್ಕಳು ಯಾವಾಗ್ಲೂ ಹೀಗೇನೆ, ಇವ್ರು ಯಾವಾಗ್ಲೂ ಸಿಟ್ಟು ಬರ್ತದೆ. ಇದೇ ಮನೋಭಾವದಲ್ಲಿ ನಾವು ಕರ್ಮವನ್ನು ಮಾಡಿದಾಗ ಇದು ಕರ್ಮ ಬಂಧನವಾಗ್ತದೆ. ಇಷ್ಟು ಸುಂದರವಾದ ಮಾತು. ನನ್ನ ಮಕ್ಕಳು ಯಾವಾಗಲೂ ಒಳ್ಳೆಯವಳು, ಯಾರು ಯಾವಾಗಲೂ ಕೆಟ್ಟವಳು? ಸೊಸೆ. ಹಾ, ನೋಡಿ, ಅದು ಮೊದಲೇ ಕ್ರಿಯೇಷನ್ ಆಗಿರ್ತದಲ್ಲ ಮನಸ್ಸು. ಸೊಸೆ ಕೆಟ್ಟವಳು ಅಂತಂದಾಗ ಕರ್ಮ ಸಂಬಂಧ ಆಗ್ತದೋ ಬಂಧನ ಆಗ್ತದೆ? ಹೇಳಿ ನೋಡೋಣ. ನೀವು ಕೆಟ್ಟವಳು 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 ಅಂತಂದಾಗ ಅವರಿಗೆ ನೆಗೆಟಿವ್ ವೈಬ್ರೇಷನ್ ತಾನೇ ಹೋಯ್ತು, ಅವಾಗ ಅದು ಬಂಧನ ಆಯ್ತು ತಾನೆ. ಎಷ್ಟು ಸಮಯ ನಿಮ್ಮ ಜೊತೆಯಲ್ಲಿ ಆ ಆತ್ಮ ಇರತ್ತೋ, ನಿಮ್ ಜೊತೆಲ್ಲಾದ್ರೂ ಇಲ್ಲಿ 100 ಕಿಲೋಮೀಟರ್ ದೂರದಲ್ಲಾದ್ರೂ ಇರ್ಲಿ, ನನ್ನ ಸೊಸೆ ಕೆಟ್ಟವಳು ಅಂದ ತಕ್ಷಣ ಬಂಧನವಾಗಿಬಿಡ್ತು, ನನ್ನ ಮಗಳು ಒಳ್ಳೆಯವಳು ಅಂದ ತಕ್ಷಣದಲ್ಲಿ ಬಂಧನ ಕಟ್ಟಾಗ್ತಾ ಹೋಯ್ತು. ಹೀಗೆ ಹೇಳಿ ಆದ್ಮೇಲೆ ಪ್ರಪಂಚದಲ್ಲಿ ಇರೋರು ಎಲ್ಲರೂ ಒಳ್ಳೆಯವರು ಕೆಟ್ಟವರು? ಒಳ್ಳೆಯವರು. ಒಳ್ಳೆಯವರೇ. ಯಾರು ಕೆಟ್ಟವರು? ನಾನೇ ಕೆಟ್ಟವಳು ಅಲ್ವಾ? ಯಾರು ಸರಿ ಆಗ್ಬೇಕು ಇವಾಗ? ನಾನು ಸರಿ ಹೋಗು. ಅವಾಗ ಅವರನ್ನ ಸಂಬಂಧದಲ್ಲಿ ಕರ್ಕೊಂಡು ಬನ್ನಿ. ಓಕೆ, ಈಗ ನಿಮ್ಮ ಮನೆಗೆ ಸಂಬಂಧಿಗಳು ಬರ್ತಾರೆ, ರಿಲೇಷನ್ಸ್ಗಳು ಬರ್ತಾರೆ ಅಂತ ತಿಳ್ಕೊಡಿ. ಅವಾಗ ಬಂದಾಗ ನೀವು ಅವರಿಗೆ ಪಾಲನೆ ಕೊಡಬೇಕು ಅಂತ ಅನ್ಸತ್ತೋ, ಅವರೇ ಎಲ್ಲ ತಗೊಂಡು ಬರ್ಬೇಕು ಅಂತ ಅನ್ಸತ್ತೋ? ನಾವು ಪಾಲನೆ ಕೊಡ್ಬೇಕಣ್ಣ. ಅಲ್ವಾ? ನಾವು ಊಟ ಕೊಡ್ಬೇಕು, ತಿಂಡಿ ಕೊಡ್ಬೇಕು, ಬಟ್ಟೆ ಕೊಡ್ಬೇಕು, ಅವರಿಗೆ ಪಾಲನೆ ಕೊಡ್ಬೇಕು ಅಂತ ಮನೋಭಾವ ಇರ್ತದೆ ಅಲ್ವಾ? ಹಾಗೇನೆ ಸದಾ ಕಾಲ ಭಗವಂತನ ಶಕ್ತಿಯನ್ನು ನಾನು ಕೊಡಬೇಕು, ನನ್ನವರು ಹೇಳುವಂತ ಭಾವವನ್ನು ನಿಮ್ಮ ಮನಸ್ಸಿನಲ್ಲಿ ಏನ್ ಮಾಡಿ ಧಾರಣೆ ಮಾಡ್ಕೊಂಡು ಕರ್ಮವನ್ನು ಮಾಡಿದಾಗ ಆ ಕರ್ಮ ಬಂಧನ ಕರ್ಮ ಸಂಬಂಧದಲ್ಲಿ ಪರಿವರ್ತನೆ ಆಗ್ತದೆ ಆತ್ಮೀಯರೇ. ಈಗ ನಮ್ಮನ್ನು ಕೂಡ ಬಾಬಾ ಈಶ್ವರಿ ಜ್ಞಾನವನ್ನು ಹೇಳಿಕ್ ನಿಮಿತ್ತ ಮಾಡಿದ್ದಾರೆ. ಖುಷಿಯಿಂದ ಮಾಡೋದಕ್ಕೂ, ಅಯ್ಯೋ ಮಾಡ್ಬೇಕಲ್ಲ, 5ರಿಂದ 6 ಗಂಟೆ ಇದೆಯಲ್ಲ, ನಿದ್ರೆ ಬರ್ತಾ ಇದೆಯಲ್ಲ ಅಂತ ಕಷ್ಟಪಟ್ಟು ಮಾಡೋದು ಹೆಂಗಿರ್ತದೆ? ಕಷ್ಟಪಟ್ಟು ಮಾಡಿದ್ರೆ ನೀವು ಬರೋದೇ ಇಲ್ಲ ಅಲ್ವಾ? ಅದೇ ಪ್ರೀತಿಯಿಂದ ಮಾಡಿದ್ರೆ ಹೆಂಗಿರ್ತದೆ? ಜ್ಞಾನ ಏನಾದ್ರೂ ಹೇಳಿ, ಅದು ಹಿಂದಗಡೆಗಿರುವಂತ ಭಾವ ಇದೆಯಲ್ಲ, ಅದು ಕೆಲಸ ಮಾಡುತ್ತೆ ಆತ್ಮೀಯರೇ ಅಲ್ವಾ? ಹಳೆ ಕಾಲದಲ್ಲಿ ಶಿಕ್ಷಕರು ಪಾಠ ಮಾಡ್ತಿದ್ರಲ್ಲ, ವಿದ್ಯಾರ್ಥಿಗಳು ಚೆನ್ನಾಗಾಗ್ಲಿ ಅಂತ ಪಾಠ ಮಾಡ್ತಿದ್ರು. ಇವತ್ತು ಶಿಕ್ಷಕರು ಹೆಂಗ್ ಪಾಠ ಮಾಡ್ತಿದ್ದಾರೆ? ಸಂಬಳ ಯಾವಾಗ ಸಿಗ್ತದೆ, ರಜಾ ಯಾವಾಗ ಸಿಗ್ತದೆ, ಯಾವಾಗ ಪೋರ್ಷನ್ ಕಂಪ್ಲೀಟ್ ಮಾಡಬೇಕು, ಈ ಭಾವ ಬಂದಾಗ ಫಲಿತಾಂಶನೂ ಕೂಡ ಏನಾಗ್ತದೆ? ನೀವು ಹೋಗುವಂತ ಸ್ಥಳದಲ್ಲಿ ಕರ್ಮ ಸಂಬಂಧದ ಬದಲು ಕರ್ಮ ಬಂಧನವಾಗ್ತದೆ. ಎಲ್ಲಾ ಕಡೆಗೆ ವ್ಯಾಪಾರ. ನಮ್ಮನೆ ರಿಲೇಷನ್ ಬಂದಾಗ ಅವರು ಒಂದು ಊಟ ಮಾಡಿದ್ರು, ಕೈಯಲ್ಲಿ ಏನ್ ತಗೊಂಡು ಬಂದಿದ್ರು?
ಯಾವಾಗಲೂ ನಮ್ಮ ಲೆಕ್ಕಾಚಾರ ಹಾಕೋದೇ ಬುದ್ಧಿ. ಅವರಿಂದ ನಮಗೆ ಲಾಭ ಆಗ್ಬೇಕು ಹೇಳುವಂತ ಮನೋಭಾವನೆ ಹೊರತು ನಾವು ಕೊಡಬೇಕು ಹೇಳುವಂತ ಮನೋಭಾವ ನಮ್ಮಲ್ಲಿಲ್ಲ ಆತ್ಮೀಯರೇ. ಹೌದು. ಅದಕ್ಕಾಗಿ ಲೆಕ್ಕಾಚಾರಗಳ ಕ್ಲಿಯರ್ ಆಗ್ದೇನೆ ಹೊಸ 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 ಬಂಧನಗಳಾಗ್ತಾ ಇದ್ದಾವೆ. ಅವ್ರು 500 ರೂಪಾಯಿ ಐಟಮ್ ತಗೊಂಡು ಬಂದ್ರು, ನೀವು 100 ರೂಪಾಯಿ ಊಟ ಕೊಟ್ಟಿದ್ದೀರಿ. ಕರ್ಮ ಬಂಧನ ಆಯ್ತು, ಕರ್ಮ ಸಂಬಂಧ ಆಯ್ತು. ಕರ್ಮ ಬಂಧನ ಯಾಕೆ? ಅವರು ಜಾಸ್ತಿ ತಂದಿದ್ದಾರ. 400 ರೂಪಾಯಿ ಸಾಲಗಾರ ಆದ್ರೆ ತಾನೇ ನೀವು, ಹೌದು ಹೌದು. ತಾನೇ? ಹೌದು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇವಾಗ ಇರುವಂತ ಕರ್ಮ ಬಂಧನವನ್ನ ಕರ್ಮ ಸಂಬಂಧದಲ್ಲಿ, ಈಶ್ವರೀಯ ಸಂಬಂಧದಲ್ಲಿ, ಆತ್ಮಿಕ ಸಂಬಂಧದಲ್ಲಿ, ದಾತಾಪನ್ನಿನ ಸಂಬಂಧದಲ್ಲಿ ಅದನ್ನೇನ್ ಮಾಡಿ ಪರಿವರ್ತನೆ ಮಾಡ್ತಾ ಹೋಗಿ. ಯಾರು ನಾನು ನನ್ನವರು ಹೇಳುವಂಥದ್ದು ಇರ್ತದೋ ಅಲ್ಲಿ ಕರ್ಮವನ್ನ ಮಾಡೋದು, ಅವ್ರ ಜೊತೆಗೆ ಇರೋದು, ಅವ್ರ ಜೊತೆ ಸಮಯವನ್ನ ಕಳೆಯೋದು ನಮಗೆ ತುಂಬಾ ಇಷ್ಟವಾಗ್ತದೆ. ನಮ್ಮ ಬೇಕಾದವ್ರ ಜೊತೆಗೆ ನಾವು ಗಂಟೆ ಕಟ್ಲೆ ಕೊಡೋರು ಇದ್ದು ಬಿಡ್ತೀವಿ ಅಲ್ವಾ? ಎಷ್ಟೊತ್ತು ಮಾತಾಡಿದ್ರು ನಮ್ಗೆ ಬೇಜಾರಂತ ಅನ್ಸೋದಿಲ್ಲ. ನಮ್ಗೆ ಬೇಡದಿರೋರು ಇದ್ರೆ ಅವ್ರ ಜೊತೆಗೆ ಒಂದು 5 ನಿಮಿಷ ಇರೋದು ನಮ್ಗೆ ಏನಾಗ್ಬಿಡ್ತದೆ, ಕಷ್ಟವಾಗ್ತದೆ. ಯಾಕೆ ಹೇಳಿ? ಹೊಸ ಲೆಕ್ಕಾಚಾರಗಳಾಗ್ತಾ ಇರ್ತವೆ, ಸಾಲ ಆಗ್ತಾ ಇರ್ತದೆ. ಅದಕ್ಕಾಗಿ ಸದಾ ಪ್ರತಿಯೊಂದು ಆತ್ಮನಿಗೂ ಕೂಡ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಕೊಡುವಂತ ಭಾವ ಇಲ್ಲಿ, ದಾತಾಪನ್ನಿಲ್ಲಿ. ಅವಾಗ ನೋಡಿ ಬಂಧನ ಹೀಗೆ ಪರಿವರ್ತನೆ ಆಗ್ಬಿಟ್ಟು ಸಂಬಂಧದಲ್ಲಿ ಬರ್ತಾರೆ. ನಿಮ್ಮ ಹತ್ರ ಬೇರೆಯವರಿಗೆ ಬೇಕಾಗಿರುವಂತ ವಸ್ತುಗಳು ಇದಾವೆ, ನೀವು ಉಚಿತವಾಗಿ ಕೊಡ್ತಾ ಇದ್ದೀರಿ ಅಂತಂದ್ರೆ ಜನ ನಿಮ್ಮ ಹತ್ರ ಓಡ್ ಬರ್ತಾರೋ ಬರಲ್ವೋ? ಬರ್ತಾರೆ. ಅಲ್ವಾ? ಅದಕ್ಕಾಗಿ ಅವರಿಗೆ ಪ್ರೀತಿಯಿಂದ ಕೊಡಿ, ವಾಪೀಸ್ ಎಲ್ಲ ಕೊಡಬೇಡಿ. ಏನು ಹಣ ಸೇವೆ ಜಾಸ್ತಿ ಮಾಡಿದವರಿಗೆ ಚೆನ್ನಾಗಿ ಪ್ರೀತಿ ಮಾಡೋದು, ಮಾಡದೇ ಇರೋರಿಗೆ ಕಡಿಮೆ ಪ್ರೀತಿ ಮಾಡೋದು, ಹೊಗಳಿದವ್ರಿಗೆ ಚೆನ್ನಾಗಿ ಪ್ರೀತಿ ಮಾಡೋದು, ನಿಂದನೆ ಮಾಡಿದವ್ರು ಕಡಿಮೆ ಮಾಡೋದು, ಹಾಗಲ್ಲ. ಅಪಕಾರಿ ಪರ್ಬಿ ಉಪಕಾರಕರು. ಈ ರೀತಿ ನೋಡು, ಆತ್ಮ ಬಾಬಾ ಏನ್ ಹೇಳ್ತಾರೆ, ಎಲ್ಲರ ಜೊತೆಗಿರೋದು ಆತ್ಮದ ಲೆಕ್ಕಾಚಾರನೇ ಅಲ್ವಾ? ಮೂಲ ರೂಪದಲ್ಲಿ ನೋಡಿದಾಗ ಅದು ಶಕ್ತಿ ಅಷ್ಟೇ. ಆದ್ರೆ ನನ್ನದು ಹೇಳುವಂತ ಭಾವನಲ್ಲಿ ಕ್ರಿಯೇಷನ್ ಮಾಡಿದಾಗ ಅಲ್ಲೊಂದು ಸಂಬಂಧ ಬರ್ತದೆ, ಗಟ್ಟಿತನ ಬರ್ತದೆ, ನನ್ನತನ ಬರ್ತದೆ. ಆ ಪ್ರೀತಿ, ವಿಶೇಷವಾದಂತ ಪ್ರೀತಿ ಫ್ಲೋ ಆಗತ್ತೆ ಆತ್ಮೇರೆ, ಸಂಬಂಧವನ್ನ ಸ್ಟ್ರಾಂಗ್ ಮಾಡುತ್ತೆ. ಅದಕ್ಕಾಗಿ ಸಂಬಂಧದ ಆಧಾರದಲ್ಲಿ, ಆತ್ಮಿಕ ಸಂಬಂಧದ ಆಧಾರದಲ್ಲಿ ಕರ್ಮವನ್ನು ಮಾಡ್ತಾ 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 ಹೋಗಿ, ಆವಾಗ ನೀವು ಮಾಡುವಂತ ಪ್ರತಿದಿನದ ಕರ್ಮ ಬಂಧನದ ಬದಲು ಏನಾಗ್ತದೆ, ಕರ್ಮ ಸಂಬಂಧದಲ್ಲಿ ಪರಿವರ್ತನೆಯಾದಾಗ ಆವಾಗ ಇವಾಗ ನೋಡಿ, ಈಗ ನಾವು ಟೀಚರ್ ಅಂತ ನಿಮ್ಗೆ ಸ್ಟೂಡೆಂಟ್ಸ್ಗೆ ಪಾಠ ಮಾಡೋದಕ್ಕೂ ಒಬ್ಬ ತಮ್ಮನಾಗಿ ಅಕ್ಕನಿಗೆ ಪಾಠ ಮಾಡೋದಕ್ಕೂ ವ್ಯತ್ಯಾಸ ಇದೆಯಾ ಇಲ್ವೋ? ಇದೆ ತಾನೆ? ಅವಾಗ ಟೀಚರ್ ಅಂತ ಅಂದಾಗ ನಾನು ಶ್ರೇಷ್ಠ, ನೀವು ಸ್ಟೂಡೆಂಟ್ಸ್ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ರಿ, ನಾನು ಹೇಳ್ದಂಗೆ ಕೇಳ್ರಿ, ಅದ ಹೆಂಗಿರ್ತದೆ? ನಾನು ನಿಮ್ಮಾಗೇರಿ, ನಾನು ಕೂಡ ನೀವು ದೊಡ್ಡವರು, ನೀವು ಅಕ್ಕ, ನಾನ್ ತಮ್ಮ ಅಂತಂದಾಗ ಏನಾಗ್ಬಿಡ್ತದೆ, ಎಷ್ಟು ಖುಷಿ ಆಗ್ಬಿಡ್ತದೆ ಅಲ್ವಾ? ನಾನು ಚಿಕ್ಕವನಾಗ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೇನೆ. ಆ ಭಾವ ಎಷ್ಟು ಚೆನ್ನಾಗಿರ್ತದೆ, ಆತ್ಮೀಯತೆ. ಸ್ಟಾರ್ಟಿಂಗ್ ಅಲ್ಲಿ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಯೂಟ್ಯೂಬ್ ಅಲ್ಲೆಲ್ಲ ನೋಡಿದಾಗ ಯೋಗೇಶ್ ಅಣ್ಣ ತುಂಬಾ ಸ್ಟ್ರಿಕ್ಟ್ ಆಗಿರಬೇಕು ಅಂತ ತಿಳ್ಕೊಂಡ್ಬಿಡ್ತಾರೆ. ಮಾತಾಡ್ತಾನೆ, ಓ ಇವ್ರು ತುಂಬಾ ಸಿಂಪಲ್ ಆಗಿದಾರಲ್ವಾ. ಆ ಸಂಬಂಧದ ಆಧಾರದಲ್ಲಿ ಆತ್ಮೀಯತೆ ಬಂದ್ಬಿಡ್ತದೆ. ಇಲ್ಲ ಅಂತ ಇನ್ನು ಪರ್ಸನಲಿ ನೋಡ್ಬಿಟ್ರೆ ಇನ್ನೂ ಖುಷಿ ಆಗ್ಬಿಡ್ತದೆ, ಅಯ್ಯೋ ಇವ್ರು ಇಷ್ಟೆಲ್ಲ ಸಿಂಪಲ್ ಕೆಲಸ ಮಾಡ್ತಾರಾ ಅಂತ ಬಿಟ್ಟು. ಅದೆಲ್ಲಿಂದ ಬರ್ತದೆ? ಎದುಗಡೆ ಆತ್ಮಗಳ ಪ್ರತಿ ನಾವು ಆಂತರಿಕವಾಗಿ ನನ್ನವರು ಹೇಳುವಂತ ಭಾವ ಕ್ರಿಯೇಷನ್ ನಾನು ಮಾಡಿದಾಗ ಮಾತ್ರ ಅವರಿಗೆ ಅದು ಹೋಗ್ಬಿಟ್ಟು ಟಚ್ ಆಗ್ಬಿಟ್ಟು ಅವರು ಅದೇ ಭಾವದಿಂದ ಅವರು ನಮ್ಮನ್ನ ಏನ್ ಮಾಡ್ತಾರೆ, ಸ್ವೀಕಾರ ಮಾಡ್ತಾರೆ. ಅದಕ್ಕಾಗಿ ನಿಮ್ಮ ಜೊತೆಲಿ ಇದ್ದಾರಲ್ಲ ಅಣ್ಣವ್ರೆ, ಈ ಪತಿ ಜೊತೆಗಿರ್ಬೇಕಾ, ಇಂಥ ಮಕ್ಕಳ ಜೊತೆಗಿರ್ಬೇಕಾ, ಇಂಥ ಸೆಂಟರ್ ಟೀಚರ್ ಜೊತೆಗಿರ್ಬೇಕಾ, ಇದ್ಯಾವುದು? ಕರ್ಮ ಬಂಧನ. ಬಾಬಾ ಅವರಿಗೆ ನನಗೆ ಯಾಕೆ ಇಟ್ಟಿದ್ದಾರೆ? ಈಶ್ವರಿ ಶಕ್ತಿಯನ್ನು ಕೊಡ್ಲಿಕ್ಕೆ ಇಟ್ಟಿದ್ದಾರೆ, ಪಾಲನೆ ಕೊಡ್ಲಿಕ್ಕೆ ಇಟ್ಟಿದ್ದಾರೆ, ಪ್ರೀತಿ ಕೊಡ್ಲಿಕ್ಕೆ ಇಟ್ಟಿದ್ದಾರೆ, ಖುಷಿ ಕೊಡ್ಲಿಕ್ಕೆ ಇಟ್ಟಿದ್ದಾರೆ. ನನಗೆ ಯಾವುದಕ್ಕೋಸ್ಕರ ಇಟ್ಟಿದ್ದಾರೋ ಅದನ್ನ ನಾನು ಕೊಡ್ತಾ ಹೋಗ್ಬೇಕು. ಭಗವಂತ ನನಗೆ ಈಶ್ವರಿ ಜ್ಞಾನವನ್ನು ಹೇಳಲಿಕ್ಕೆ ಇಟ್ಟಿದ್ದಾರೆ. ಈಶ್ವರಿ ಜ್ಞಾನವನ್ನು ಖುಷಿಯಿಂದ ಮನಸ್ಸಿನಿಂದ ಅನುಭವ ಮಾಡ್ತಾ ಬೇರೆ ತಿಳಿಸ್ಬೇಕು, ಅವನ್ನ ಮುಂದುವರಿಸಬೇಕು ಹೇಳುವಂತ ಭಾವ ಇದ್ದಾಗ ಎದುರುಗಡೆ ಯಾವುದೇ ರೀತಿ ಜ್ಞಾನವನ್ನು ತೆಗೆದುಕೊಂಡು ಕೂಡ ನಿಮಗೆ ಖುಷಿ ಆಗ್ತಾ ಇರ್ತದೆ. ಯಾಕಂದ್ರೆ ಭಾವ ಇಂಪಾರ್ಟೆಂಟ್. ಸಂಬಳದ ಆಧಾರಕ್ಕೆ ಶಿಕ್ಷಣವನ್ನ ಕೊಡಬೇಡಿ,
ಆಂತರಿಕ ಆತ್ಮಿಕ ತೃಪ್ತಿಗೋಸ್ಕರ ಶಿಕ್ಷಣವನ್ನ ಕೊಡ್ತಾ ಹೋಗಿ. ಆವಾಗ ನೋಡಿ ನೀವು ಎಷ್ಟು ಖುಷಿ ಆಗ್ತಾ ಇರ್ತೀರಾ. ಶಿಕ್ಷಣ ಇರಬಹುದು, ಜ್ಞಾನ ಇರಬಹುದು, ಅಡಿಗೆ ಮಾಡುವ ವಿಷಯ ಇರಬಹುದು, ಪಾತ್ರೆ ತೊಳೆಯೋದಿರು, ಪ್ರತಿಯೊಂದು ಖುಷಿಯಿಂದ ಮಾಡಿ ಆದ್ಮೇಲೆ. ನನ್ನಪ್ಪನ ಮನೆ ಎಲ್ಲ ನನ್ನದು ಹೇಳುವಂತ, ನನ್ನವರು ಅಂತಂದಾಗ ಏನಾಗ್ತದೆ? ಭಾರ ಕಡಿಮೆ ಆಗತ್ತೆ. ಅದಕ್ಕೆ ಭಗವಂತ ಸುಂದರವಾದ ಮಾತನ್ನ ಹೇಳ್ತಾರೆ. ಮಕ್ಕಳೇ, ನಿಮ್ಗೆ ಚಿಕನ್ ಗುನ್ಯಾ ಬರ್ತದೆ, ಮಕ್ಕಳಿಗೆ ಮತ್ತು ಪತಿಗೆ ನಿಮ್ಗೆ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ಮನೆಯಲ್ಲಿ ಅಳಿಯ ಬಂದ್ಬಿಟ್ರೆ ಏನಾಗ್ಬಿಡ್ತದೆ? ಚಿಕನ್ ಗುನ್ಯಾ ಹೊರಟೋಗ್ಬಿಡ್ತದಲ್ವಾ? ಯಾಕೆ? ಅಳಿಯನ ಮೇಲೆ ಇರುವಂತ ಪ್ರೀತಿ. ಹೀಗೆ ಲೌಕಿಕದಲ್ಲಿ ಯಾವುದೋ ಒಂದು ಆತ್ಮಗಳ ಪ್ರತಿ ಪ್ರೀತಿ ಇದ್ದಾಗ ಆ ಕರ್ಮ ನಿಮ್ಗೆ ಬಂಧನ, ಭಾರ, ಕಷ್ಟ ಅಂತ ಅನ್ಸೋದಿಲ್ವೋ, ಅದೇ ರೀತಿ ಈಶ್ವರೀಯ ಸಂಬಂಧ, ಆತ್ಮಿಕ ಸಂಬಂಧ, ಸಮಭಾವದ ಸಂಬಂಧ, ಸದಾ ಕೊಡಬೇಕು ಹೇಳುವಂತ ಸಂಬಂಧ, ಆತ್ಮೀಯತೆ ಸಂಬಂಧ, ಇದರ ಆಧಾರದಲ್ಲಿ ಕರ್ಮವನ್ನು ಮಾಡಿದಾಗ ಯಾವ 63 ಜನ್ಮದ ಲೆಕ್ಕಾಚಾರ ಕರ್ಮ ಬಂಧನವಾಗಿ ನಿಮ್ಮ ಜೊತೆಲಿದೆಯೋ ಅದನ್ನ ಕರ್ಮ ಸಂಬಂಧದಲ್ಲಿ ನೀವೇನ್ ಮಾಡಬಹುದು? ಕ್ಲಿಯರ್ ಮಾಡಬಹುದು. ನಿಮ್ ಜೊತೆಗೆ ನಿಮ್ಮ ಪತಿ ಮತ್ತು ಮಕ್ಕಳಿದಾರಲ್ಲ, ಅವರು ಬಂಧನದಿಂದ ಬಂದಿದ್ದಾರೋ ಸಂಬಂಧದಿಂದ ಬಂದಿದ್ದಾರೋ? ಸಂಬಂಧದಿಂದ. ಇವಾಗ ಬಂದಿರೋದು ಆಕ್ಚುಲಿ ಬಂಧನದಿಂದಾನೆ. ನಾವು ಸಂಬಂಧ ಮಾಡ್ಕೊಂಡಿದ್ವಿ, ನನ್ನ ಮನೆಯವರು ನನ್ನ ಮಕ್ಕಳು ಅಂತ ಮಾಡ್ಕೊಂಡಿದ್ದು ನಾವು. ಅದು ಆಕ್ಚುಲಿ ಇರೋದು ಯಾವುದು? ಕರ್ಮ ಬಂಧನ. ಆದ್ಮೇಲೆ ನೀವು ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ನಿಮ್ಮ ಮತ್ತು ಅವರ ನಡುವೆ ಗಲಾಟೆಗಳು, ಜಗಳಗಳು, ಭಿನ್ನಾಭಿಪ್ರಾಯಗಳು, ಸಿಟ್ಟು ಬರ್ತಾ ಇದೆ ಅಂದ್ರೆ ಕರ್ಮ ಬಂಧನ ಆಗ್ತಾ ಇದೆ. ಪರಿವರ್ತನೆ ಆಗ್ಬಿಟ್ಟು ಅವ್ರು ನಮ್ಮನ್ನ ಪ್ರೀತಿ ಮಾಡ್ತಿದ್ದಾರೆ, ನೀವು ಅವ್ರನ್ನ ಪ್ರೀತಿ ಮಾಡ್ತಿದ್ದೀರಿ, ತುಂಬಾ ಪ್ರೀತಿಯಿಂದ ವ್ಯವಹಾರ ಮಾಡ್ತಿದ್ದೀರಿ ಅಂತಂದ್ರೆ ಕರ್ಮ ಸಂಬಂಧ ಬಂತು ಅಂತ ಲೆಕ್ಕ. ಆಫೀಸಲ್ಲಿ ನೀವು ಮಾತಾಡ್ತಿರಲ್ಲ, ಆಫೀಷಿಯಲ್ ಲ್ಯಾಂಗ್ವೇಜು ಅಥವಾ ವೈಯಕ್ತಿಕ ಪರ್ಸನಲ್ ಸಂಬಂಧದ ಲ್ಯಾಂಗ್ವೇಜು? ಅಫಿಷಿಯಲ್ ಲ್ಯಾಂಗ್ವೇಜ್ ಅಲ್ವಾ? ಅದೇ ಮನೇಲಿ ಮಾತಾಡೋದು ಸಂಬಂಧದ. ಅಲ್ವಾ? ನಾವಿವಾಗ ಆಟೋದಲ್ಲಿ ಹೋಗ್ಬೋದು, ದಿನನಿತ್ಯ ಪರ್ಚೇಸ್ ಮಾಡೋ ದಿನಸಿ ಅಂಗಡಿಗಳಿರ್ಬೋದು, ಆಫೀಷಿಯಲ್ ರೂಪದಲ್ಲೂ ಮಾಡ್ಬೋದು, ಮಾತಾಡ್ಬೋದು, ಪರ್ಸನಲ್ ಅಲ್ಲೂ ಮಾತಾಡ್ಬೋದು. ನೀವು ಪರ್ಸನಲ್ ಮಾತಾಡಿದಕ್ಕೆ ಅವ್ನು ರೇಟ್ ಏನು ಕಡಿಮೆ ಮಾಡಲ್ಲ, ಆದರೆ ಅವನಿಗೆ ನಿಮ್ಮ ಬಗ್ಗೆ ಒಂದು ಗೌರವ ಇರ್ತದಲ್ಲ, ಆತ್ಮೀಯತೆ ಇರ್ತದಲ್ವಾ? ಹಾಗೆ ಆತ್ಮೀಯರೇ, ಇಲ್ಲಿ ನಿರಾಕಾರ ರೂಪದಲ್ಲಿ ಎಲ್ಲರನ್ನೂ ಕೂಡ ನನ್ನವರು ಹೇಳುವಂತ ಭಾವದಲ್ಲಿ ಮಾನಸಿಕವಾಗಿ ಸ್ವೀಕಾರ ಮಾಡಿ. ಏನ್ ಮಾಡ್ಬೇಕು? ಎಲ್ಲರನ್ನು ಏನ್ ಮಾಡ್ಬೇಕು? ನನ್ನವರು ನನ್ನವರು. ಯಾರು ನನ್ನವರು, ಯಾರು ಬೇರೆಯವರು? ಎಲ್ಲರೂ ನನ್ನವರು. ಯಾವ್ದಕ್ಕೆ? ಕರ್ಮ ಸಂಬಂಧ ಕೊಡ್ಲಿಕ್ಕೆ, ಪರಮಾತ್ಮನ ಶಕ್ತಿಯನ್ನು ಕೊಡ್ಲಿಕ್ಕೆ ಎಲ್ಲರೂ ನನ್ನವರು. ಯಾರು ನನ್ನವರಲ್ಲ? ಯಾರು ನನ್ನವರಲ್ಲ? ತೆಗೆದುಕೊಳ್ಬೇಕಾದ್ರೆ ಯಾರು ನನ್ನವರಲ್ಲ, ಯಾರಿಂದನೂ ನೀವು ತೆಗೆದುಕೊಳ್ಬೇಡಿ. ನಾವೇನ್ ಮಾಡ್ತೀವಿ? ನನ್ನ ಅಪ್ಪರ ಮನೆದಲ್ವಾ, ನಾನು ಯಾಕೆ ತಗೊಂಡ್ ಬರಬಾರ್ದು? ನಾವು ಯಾರ ಹತ್ರ ಏನೂ ತಗೊಂಡ್ ಬರಬಾರ್ದು. ತಗೊಂಡ್ ಬರ್ಬೇಕೋ ಬರಬಾರ್ದು? ಯಾರ ಹತ್ರ ಅದು ಏನಾದ್ರು ತೆಗೆದುಕೊಂಡು ಬರಬೇಕು, ಬರಬಾರ್ದು? ತಗೊಂಡ್ ಬರ್ಬೇಕು. ತಗೊಂಡ್ ಬರ್ಬಾರ್ದು. ವಿಶೇಷತೆ ಇರುತ್ತೆ, ಒಳ್ಳೇದಿರುತ್ತೆ, ಅದನ್ನ ಮಾತ್ರ ತಗೊಂಡ್ ಬರ್ಬೇಕು. ಬಾಬಾ ಏನ್ ಹೇಳ್ತಾರೆ? ಮಕ್ಕಳು ಯಾರ ಹತ್ರ ಏನಾದ್ರು ತೆಗೆದುಕೊಂಡು ಬಂದ್ರೆ ಕರ್ಮ ಬಂಧನವಾಗ್ತದೆ. ಯಾರ ಹತ್ರ ಏನೂ ತೆಗೆದುಕೊಂಡು ಬರಬೇಡಿ, ದುಡ್ಡು ಕೊಟ್ಬಿಟ್ಟು ತಗೊಂಡು ಬನ್ನಿ, ಫ್ರೀ ತಗೊಂಡು ಬರಬೇಡಿ. ಓಕೆ? ದುಡ್ಡು ಕೊಟ್ಬಿಟ್ಟು ತಗೊಂಡು ಬಂದಾಗ ಅದು ತಗೊಂಡು ಬಂದಿದ್ದೀವಿ ಅಂತ ಆಗೋದಿಲ್ಲ. ಯಾಕೆ ಹೇಳಿ? ಏನ್ ತಂದಿದ್ದೀವಿ ಅದಕ್ಕೆ ದುಡ್ಡು ಕೊಟ್ಟಿದ್ದೀವಲ್ಲ, ಹಣ ಕೊಟ್ಟಿದ್ದೀವಲ್ಲ, ಹಾಗೆ ಫ್ರೀ ಆಗಿ ಎತ್ಕೊಂಡು ಬಂದಿಲ್ವಲ್ಲ. ಅದಕ್ಕಾಗಿ ಆಲ್ರೆಡಿ ನೀವು ಫ್ರೀ ಆಗಿ ತಂದು 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 ಏನಾಗ್ಬಿಟ್ಟಿದ್ದೀವಿ ಇವಾಗ? ಸಾಲಗಾರರಾಗಿದ್ದೀವಿ. ಸರಿ, ಬೇರೆಯವರಿಂದ ಏನ್ ತಗೊಂಡು ಬರ್ಬೋದು ನೀವು? ಬೇರೆಯವರಿಂದ ಏನ್ ತರಬಹುದು? ಆಶೀರ್ವಾದ. ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ಮೊಳೆ ತಗೊಂಡು ಬರ್ಲಿಕ್ಕೆ ಆಗತ್ತಾ? ಇಲ್ಲ. ಬ್ರೆಡ್ ತಗೊಂಡು ಬರ್ಲಿಕ್ಕೆ ಆಗತ್ತಾ? ಇಲ್ಲ. ಯಾಕೆ? ಅವ್ರ ಹತ್ರ ಇರಲ್ವಲ್ಲ ಅದಕ್ಕೆ. ಅಂದ್ಮೇಲೆ ಇವತ್ತಿನ ಪ್ರಪಂಚದವ್ರ ಹತ್ರ ರಾವಣ ಇದ್ದಾನೋ ರಾಮ ಇದ್ದಾನೋ? ರಾವಣ. ನೀವು ಅವ್ರ ಹತ್ರ ತಗೊಂಡು ಬಂದ್ರೆ ನಿಮ್ಗೆ ಏನ್ ಸಿಗ್ತದೆ? ರಾವಣನೇ. ಅದರಿಂದ ನಿಮ್ಗೆ ಸಂಬಂಧ ಜಾಸ್ತಿ ಆಗ್ತದೋ ಬಂಧನ ಜಾಸ್ತಿ ಆಗ್ತದೋ?
ಬಂಧನ ಬಂಧನ ನಮ್ಗೆ ಏನ್ ಬೇಕು? ಸಂಬಂಧ ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ? ದಾತಾ ಬನು. ನೀವು ಇಲ್ಲೇ ತೆಗೆದುಕೊಳ್ಳುವಂತ ಮೊದಲು ಕೊಡುವಂತವರಾಗಿ ಏನಾಗ್ಬೇಕು? ಕೊಡುವಂತ. ಅವರು ಎಷ್ಟು ನಿಮ್ಗೆ ಕೊಡ್ತಾರಲ್ಲ ಅದಕ್ಕಿಂತ ಹೆಚ್ಚಿಗೆ ನೀವು ಅವ್ರಿಗೆ ಕೊಡ್ಬೇಕು. ಅವರು ನಿಮ್ಗೆ ಕೊಡ್ಲಿ, ಆದ್ರೆ ನಿಮ್ಗೆ ಕೊಡಬಾರ್ದು, ಪರಮಾತ್ಮನಿಗೆ ಕೊಡಬೇಕು. ಯಾರಿಗೆ ಕೊಡಬೇಕು? ಪರಮಾತ್ಮನಿಗೆ ಕೊಟ್ರೆ ಲೆಕ್ಕಾಚಾರ ಆಗೋದಿಲ್ಲ. ನೀವು ತಗೊಂಡ್ರೆ ಅಲ್ವಾ? ನೀವೇನ್ ಹೇಳ್ತೀರಾ? ಅಣ್ಣವ್ರೆ, ನಾವು ನಿಮ್ ಕೊಡ್ತಾ ಇಲ್ಲಪ್ಪ, ನಾವು ಶಿವಬಾಬನಿಗೆ ಕೊಡ್ತಾ ಇದ್ದೀವಿ. ನಾವೇನ್ ಹೇಳ್ತೀವಿ? ಜ್ಞಾನ ನಿಮ್ ಕೊಡ್ತಾ ಇಲ್ಲಪ್ಪ, ಭಗವಂತ ಕೊಡ್ತಾ ಇದ್ದಾರೆ. ಅಲ್ಲಿ ಭಗವಂತನ ಮಧ್ಯದಲ್ಲಿ ತಂದ್ಬಿಟ್ಟು ನೀವು ಸಿಕ್ಕಾಕೊಂಡ್ಬಿಡೋದಿಲ್ಲ ಅಲ್ವಾ? ನಾವು ಕೆಲವೊಂದ್ಸಲ ಏನ್ ಮಾಡ್ತೀವಿ ಅಂತ ಗಿಫ್ಟ್ ತಗೊಂಡೋಗಿರ್ತೀವಿ ರಿಲೇಷನ್ ಮನೆ ಕೊಡ್ಲಿಕ್ಕೆ. ಯಾಕೆ ತಗೊಂಡ್ ಬಂದ್ರಿ? ನಮ್ಗೆ ಗೊತ್ತಿಲ್ಲ, ನಮ್ಮ ಅಮ್ಮ ಕೊಟ್ಟಿದ್ದಾರೆ. ನೀವು ಅಮ್ಮನ ಹತ್ರ ಮಾತಾಡ್ಕೊಳ್ಳೋ, ಅವ್ರು ಅದನ್ನು ಕೊಡಿ ಅಂತ ನಾನು ಕೊಟ್ಟಿದ್ದೇನೆ ಅಷ್ಟೇ, ನೀವು ಅವ್ರ ಹತ್ರ ಮಾತಾಡ್ಕೊಂಡು ನನ್ಗೆ ಗೊತ್ತಿಲ್ಲ. ಅವಾಗ ನಾವು ದೂರ ಆಗ್ಬಿಡ್ತೀವಿ. ಹೌದಲ್ವಾ? ಹಾಗೇನೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳು ಎಲ್ಲಿ ಹೋದನು ಕೂಡ ಯಾರತ್ರನು ನೀವೇನನ್ನು ಫ್ರೀಯಾಗಿ ತೆಗೆದುಕೊಂಡು ಬರಬಾರದು. ನೀವೇನ್ ತೆಗೆದುಕೊಂಡು ಬರ್ತಿರೋ ಅದಕ್ಕಿಂತ ಮೊದಲು ನೀವು ತೆಗೆದುಕೊಳ್ಳೋದಕ್ಕಿಂತ ಹೆಚ್ಚಿಗೆ ಅವ್ರಿಗೆ ಏನ್ ಮಾಡ್ಬೇಕು? ಈಶ್ವರಿಯ ಶಕ್ತಿಗಳನ್ನ, ಈಶ್ವರಿಯ ಗುಣಗಳನ್ನ, ಈಶ್ವರಿಯ ಆಸ್ತಿಯನ್ನ ನಾನು ಕೊಡಬೇಕು. ಸರಿ, ಅವ್ರು ಅರ್ಧ ಕೆಜಿ ತರಕಾರಿ ಕೊಡ್ತಾ ಇದ್ದಾರಾ, ನಾವ್ 2 ಕೆಜಿ ಹಣ್ಣು ಒಯ್ದು ಕೊಡೋಣ ಅವ್ರ ಹತ್ರ. ಅವಾಗೇನಾಗತ್ತೆ? ಕ್ಲಿಯರ್ ಆಗುತ್ತೆ. ನಾವಿನ್ನು 1.5 ಕೆಜಿ ಅವ್ರ ಕೈಲಿ ಕೊಟ್ಟಂಗಾಯ್ತಲ್ಲ. ಅದಕ್ಕಾಗಿ ಮಕ್ಕಳೇ, ಸ್ಥೂಲವಾಗಿ ನೀವೇನು ಕೊಡದಿದ್ರೂ ಪರವಾಗಿಲ್ಲ, ಸೂಕ್ಷ್ಮವಾಗಿ ಪ್ರತಿದಿನ ಎಲ್ಲರಿಗೂ ಕೂಡ ಏನ್ ಮಾಡ್ತಾ ಇರಬೇಕು? ದಾತ. ಆವಾಗ ಕರ್ಮ ಬಂಧನ ಕರ್ಮ ಸಂಬಂಧದಲ್ಲಿ ಪರಿವರ್ತನೆ ಆಗ್ತದೆ. ಆದ್ಮೇಲೆ ಸಂಬಂಧ ಯಾವಾಗ ಬೆಳೆಯುತ್ತೆ? ಪ್ರೀತಿಯಿಂದ ಇದ್ದಾಗ. ಯಾವಾಗ ನಮ್ಮ ಮತ್ತು ಅವರ ನಡುವಿನ ಸಂಸ್ಕಾರ ಒಂದೇ ಇರ್ತದ, ಅವಾಗ ಅವ್ರ ಜೊತೆಗೆ ಇರ್ಲಿಕ್ಕೆ ನಮ್ಗೆ ಏನಾಗ್ತದೆ? ಇಷ್ಟವಾಗ್ತದೆ. ಸಂಸ್ಕಾರ. ಹಾಗೇನೆ ಎಲ್ಲರಿಗೂ ಕೂಡ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಬೇಕಲ್ವಾ? ಅವಾಗ ಅವ್ರಿಗೆ ಬೇಕಾಗಿರೋದನ್ನ ನೀವು ಕೊಡ್ತಾ ಹೋದಾಗ ಅವ್ರು ನಿಮ್ಮ ಹತ್ರ ಇರ್ತಾರೆ. ಅವ್ರು ಬೇಡದೇ ಇರೋದನ್ನ ಕೊಟ್ಟಿದ್ರೆ ಅವ್ರು ನಿಮ್ಮ ಹತ್ರ ಇರ್ತಾರೋ ಇರಲ್ವೋ? ಇರೋದಿಲ್ಲ. ಅವ್ರು ನಿಮ್ಮನ್ನ ಸ್ವೀಟ್ ತಿನ್ಲಿಕ್ಕೆ ಬಂದಿರ್ತಾರ, ನೀವು ಖಾರ ತಿನ್ನಿಸಿದ್ರೆ ಬೈಕೊಂಡು ಹೋಗ್ತಾರೆ. ಅಲ್ವಾ? ಅದಕ್ಕಾಗಿ ಸಂಬಂಧ ವೃದ್ಧಿ ಆಗ್ಬೇಕು ಅಂತಂದ್ರೆ ಅವರಿಗೆ ಬೇಕಾಗಿರುವಂತದ್ದು ಆಧ್ಯಾತ್ಮಿಕವಾಗಿ ಕೊಡ್ತಾ ಹೋಗಿ. ಆವಾಗ ನೋಡಿ ಸಂಬಂಧದಲ್ಲಿ ಎಷ್ಟು ಕ್ಲೋಸ್ನೆಸ್ ಆಗ್ತದೆ, ಎಷ್ಟು ಆತ್ಮೀಯತೆ ಬರ್ತದೆ, ಹತ್ತಿರತನ ಬರ್ತದೆ ಅಲ್ವಾ? ಈಗ ನನ್ನ ಮತ್ತು ನಿಮ್ಮ ನಡುವೆ ಏನಿದೆ? ಅಫಿಷಿಯಲ್ ಸಂಬಂಧನೋ ಆತ್ಮಿಕ ಸಂಬಂಧನೋ? ಆತ್ಮಿಕ ಸಂಬಂಧ. ಆವಾಗ ಆತ್ಮಿಕ ಸಂಬಂಧದಲ್ಲಿ ಮೇಲು ಕೀಳು, ದೊಡ್ಡವರು ಚಿಕ್ಕವರು ಹೇಳುವಂತ ಭಾವ ಇರ್ತದ? ಇರಲ್ಲ. ಇಲ್ಲ. ಅವರಿಗೆ ನಾವು ಮನಸ್ಸಿನಲ್ಲಿ ಗೌರವವನ್ನ ಕೊಡ್ತೀವಿ ಆತ್ಮೀಯರಿಗೆ. ಅದು ಅಫಿಷಿಯಲ್ ಸಂಬಂಧ ಇದ್ರೆ, ಅಯ್ಯೋ ಅವ್ರು ಬಂದಿದಾರಪ್ಪ, ಸೋಫಾದಲ್ಲಿ ಕುಳಿಸಿ ಅವ್ರಿಗೆ ಗೌರವ, ಅವ್ರತ್ರ ಮಾತಾಡ್ಬೇಕಂದು ಯೋಚನೆ ಮಾಡ್ಬಿಟ್ಟು ಮಾತಾಡ್ತೀವಿ ಅಲ್ವಾ? ಆತ್ಮಿಕ ಸಂಬಂಧದಲ್ಲಿ ಯೋಗೇಶ್ ಅಣ್ಣನ ಅವ್ರು ನಮ್ಮವ್ರು ಬಿಡಿ, ನಡೆಯತ್ತೆ ಅಲ್ವಾ? ನಡೆಯತ್ತೆ ಅಂತ ನೆಗ್ಲಿಜೆನ್ಸು ಕೂಡ ಆಗ್ಬಾರ್ದು. ಬಾಬಾ ಜೊತೆಗೆ ಅಷ್ಟೇ ಕ್ಲೋಸ್ ಆಗಿರ್ಬೇಕು, ಬಾಬನಿಗೆ ಅಷ್ಟೇ ಗೌರವವನ್ನು ಕೂಡ ಕೊಡಬೇಕು ಅಲ್ವಾ? ಹಾಗೆ ಸಂಬಂಧದಲ್ಲಿ ಮಧ್ಯದಲ್ಲಿ ಅಡ್ಡಗೋಡೆಗಳು ಇರೋದಿಲ್ಲ ಆತ್ಮೀಯರೇ. ಅದಕ್ಕಾಗಿ ಪ್ರತಿಯೊಂದು ವ್ಯಕ್ತಿಗಳ ಜೊತೆಗೆ ಮಾನಸಿಕವಾಗಿ, ಆಂತರಿಕವಾಗಿ ಸಂಬಂಧದಲ್ಲಿದೆ. ಅದ ಒಂದು ವಿಷಯ ಗೊತ್ತಿಲ್ಲಿ, ನಾವು ಎಲ್ಲಾ ಕಡೆಗೆ ಈ ರೂಲನ್ನು ಅಪ್ಲೈ ಮಾಡ್ತಾ ಮಾಡ್ತಾ ಹೋದ್ರೆ ಕೆಲವೊಂದ್ಸಲ ಲೌಕಿಕದಲ್ಲಿ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ, ಗೊತ್ತಿರಲಿ. ಯಾರು ಸತ್ಯವಂತರಿದ್ದಾರೋ, ಯಾರು ಯೋಗ್ಯರಾಗಿದ್ದಾರೋ ಅವ್ರ ಜೊತೆಗೆ ಮಾತ್ರ ನಾವು ಸತ್ಯವಾದ ಸಂಬಂಧವನ್ನು ಇಟ್ಕೊಳ್ಬೇಕು. ಸೀತೆ ರಾವಣ ಜೊತೆಗೆ ಸಂಬಂಧ ಇಟ್ಕೊಳ್ಲಿಕ್ಕೆ ಹೋದಾಗ ಏನಾಗ್ಬಿಡ್ತು? ದುಃಖ ಬಂತು ತಾನೇ, ಬಂಗಾರವನ್ನು ನೋಡ್ಬಿಟ್ಟು ಅಲ್ವಾ? ರಾಮನ ಜೊತೆಗಿದ್ದಾಗ ಕಾಡಿದ್ದು ಕೂಡ ಸುಖದಂತ ಇದ್ಲು. ಅದಕ್ಕಾಗಿ ನಾವು ನಿರ್ಣಯವನ್ನ ಮಾಡಬೇಕಾಗ್ತದೆ. ಹೆಚ್ಚಿನ ಸಂಬಂಧ ಯಾರ ಜೊತೆಗೆ ಇಟ್ಕೊಳ್ಬೇಕು ನಾವು? ಏಕ ಬಾಬಾ. ಬಾಬಾ ಜೊತೆಗೆ ಪರಮಾತ್ಮ ಜೊತೆಗೆ ಹೆಚ್ಚಿಗೆ ಸಂಬಂಧ ಇರಿ. ಅವನ ಮನೇಲಿ ಹೆಚ್ಚಿಗೆ ಸಮಯ ಇರ್ಲಿ, ಅವನ ಮಡಿಲಲ್ಲಿ ಹೆಚ್ಚಿಗೆ ಇರ್ಲಿ, ಅವನು ರೂಮ್ನಲ್ಲಿ ಇರಿ ಅಲ್ವಾ? ಲೌಕಿಕದಲ್ಲೂ ಕೂಡ ಕೆಲವೊಂದು ವ್ಯಕ್ತಿಗಳ ಜೊತೆಗೆ ನಾವು ಹೆಚ್ಚಿನ ಸಮಯ ಇರ್ತೀವಲ್ವಾ? ಹಾಗೆ ಮಾನಸಿಕವಾಗಿ ಏನ್ ಮಾಡ್ಬೇಕು? ಅವ್ರ ಜೊತೆಗೆ ಇರ್ಬೇಕಾಗ್ತದೆ. ನೀವು ಮದುವೆ ಆಗಿದ್ದು ಯಾರ ಜೊತೆಗೆ? ಯಾರ ಜೊತೆ ಹೆಚ್ಚಿಗೆ ಓದ್ತಿರ್ಬೇಕು? ಪತಿ ಜೊತೆ. ಅವರ ಅಪ್ಪ ಅಮ್ಮ ಅಂದ್ರೆ ನಿಮ್ಮ ಅತ್ತೆ ಮಾವ, ಓಕೆ, ಇವರ ಅಪ್ಪ ಅಮ್ಮ ಇರೋದಕ್ಕೆ ನಾವು ಅವ್ರದ್ದು ಪಾಲನೆ ಮಾಡ್ಬೇಕು, ಹೌದಾ? ಅದು ಮೇನ್ ಸಂಬಂಧ ಇರೋದು ಯಾರ ಜೊತೆಗೆ?
ಪತಿಯದ್ದು ಹಾ ಹಾಗೆ ಇಲ್ಲೂ ಕೂಡ ಮೇನ್ ಸಂಬಂಧ ಇರೋದು ಶಿವಬಾಬನ ಜೊತೆಗೆ. ಉಳಿದವರಿಗೆಲ್ಲ ನಾನೇನ್ ಮಾಡಬೇಕು ಅಂತಂದ್ರೆ ಶಿವಬಾಬನ ಅಡಿಗೆಯನ್ನು ಕೊಡಬೇಕು, ಆಹಾರವನ್ನ ಮಾಡಿಕೊಡಬೇಕು. ಅದಕ್ಕಾಗಿ ಆದ್ಮೇಲೆ ಇನ್ನು ಮೇಲೆ ನೀವು ಏನು ಮಾಡೋದಿದು ಯಾರಿಗೋಸ್ಕರ ಮಾಡಬೇಕು? ಬಾಬನಿಗೋಸ್ಕರ. ಶಿವಬಾಬನ ಮನೆ, ಶಿವಬಾಬನ ಶರೀರ, ಶಿವಬಾಬನ ಬಟ್ಟೆ, ಪ್ರತಿಯೊಂದು ಕೂಡ ಅಲ್ಲಿ ಸಂಬಂಧವನ್ನ ತಗೊಂಡು ಬಂದಾಗ ನಿಮಗೆ ಕಷ್ಟ ಅಂತ ಅನ್ಸೋದಿಲ್ಲ. ಅವಾಗ ಕರ್ಮ ಬಂಧನ ಏನಾಗ್ತದೆ? ಸಂಬಂಧ. ಕರ್ಮ ಸಂಬಂಧದಲ್ಲಿ ಪರಿವರ್ತನೆ ಆಗುತ್ತೆ. ಲೌಕಿಕ ಇರ್ಲಿ, ಶಾರೀರಿಕ ಇರ್ಲಿ, ಮನೆ ಕೆಲಸ ಇರ್ಲಿ, ಜ್ಞಾನದ ವಿಷಯ ಏನೇ ಇದ್ದೂ ಕೂಡ ಅದನ್ನೇನು ಮಾಡಿ ಬಂಧನವನ್ನ ಸಂಬಂಧದಲ್ಲಿ ಪರಿವರ್ತನೆ ಮಾಡಿದಾಗ ನೀವು ಹೆಚ್ಚಿಗೆ ಯೋಚನೆ ಮಾಡಬೇಕಾಗಿರುವಂತದ್ದು ಇರೋದಿಲ್ಲ. ಓಕೆ, ಅಚ್ಚಾ, ಓಂ ಶಾಂತಿ. ಓಂ ಓಂ ಶಾಂತಿ.